ಮುಂದಿರೋರೆಲ್ಲರೂ ಕೂಡ ಬಹಳಷ್ಟು ಶಾಂತವಾಗಿದ್ದಾರೆ. ಇದೆಲ್ಲ ಹಿಂದೆ ನಮ್ಮ ವೇದಿಕೆ ಮೇಲೆ ಏನು ವೇದಿಕೆಯನ್ನು ನಿರ್ವಹಿಸ್ತಾ ಇದ್ದಾರಲ್ಲ ಅವ್ರ ಮಾತುಗಳೇ ಜಾಸ್ತಿ ಆಗಿದ್ದಾವೆ. ಇನ್ನು ನಮ್ಮ ದೇಶ ಯಾಕೆ ಉದ್ಧಾರ ಆಗಿಲ್ಲ ಅಂತಂದ್ರೆ ಮೇಲೆ ಕೂತ್ಕೊಂಡವರು ಎಚ್ಚರ ಆಗಿರ್ಬೇಕು, ಮೇಲೆ ಕೆಲಸ ಮಾಡೋರು ತಾಳ್ಮೆಯಿಂದ ಇರಬೇಕು, ಆಗ ದೇಶ ಚೆನ್ನಾಗಿ ಆಗ್ತದೆ. ಬಹುಶಃ ನಮ್ಮ ಸ್ವಾಮೀಜಿಯವರು ಎರಡೇ ಮಾತುಗಳನ್ನ ಹೇಳಿ ನಾನು ಮುಗಿಸ್ತಾನೆ. ಸ್ವಾಮಿ ಅಂದ್ರೆ ಮಠ ಕಟ್ಟವ ಸ್ವಾಮಿ ಅಲ್ಲ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟವ ಸ್ವಾಮಿ ಅಲ್ಲ, ಜನರ ಮಟ್ಟವನ್ನ ಕಟ್ತಾನಲ್ಲ ಅವನು ನಿಜವಾದ ಸ್ವಾಮಿ. ಸ್ವಾಮೀಜಿಯವರ ಜನ್ಮ ಸುವರ್ಣ ಮಹೋತ್ಸವ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತ ಎಲ್ಲರೂ ಹೇಳಿದ್ರೆ ಅವರು ಸ್ವಾಮಿಗಳಂದ್ರು ಹಂಗ ಹಿಂಗ ಆಗೋದು ಬೇಡ, ಹೆಂಗೆಂಗೋ ಆಗೋದು ಬೇಡ, ಅದು ಜನಪರವಾಗಿ ಆಗಬೇಕು ಅನ್ಕೊಂಡು ಒಂದು ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ, ನೀವು ಸಂತೋಷ ಪಡ್ಬೇಕು. ನಿಮಗೆ ಮಾಲಿ ಹಾಕಿ ಸಂತೋಷ ಪಡ್ತಾರೆ, ಶಾಲ್ ಹಾಕಿ ಸಂತೋಷ ಪಡ್ತಾರೆ, ನೀವು ಸಂತೋಷ ಪಡ್ಬೇಕಲ್ಲ. ನೀವು ಸ್ವಾಮೀಜಿಯವರು ಸಂತೋಷ ಪಡುವಂತ ಕಾರ್ಯಗಳು ಏನಾಗಿದ್ದಾವೆ ಅನ್ನೋದು ಗೊತ್ತಿರಲಿ. ಇಲ್ಲೇನು ಶ್ರೀರಂಗಪಟ್ಟಣದಿಂದ ಬಂದ ತಕ್ಷಣ ಚಂದ್ರವನ ಆಶ್ರಮ ಎಲ್ಲೈತಿ ಅಂತ ಹೇಳಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿಂದ ಆಶ್ರಮದಿಂದ ಫೋನ್ ಮಾಡಬೇಕು, ಒಬ್ಬರನ್ನ ಕಳಿಸ್ಬೇಕು, ಇದಾಗಿತ್ತು. ಅದಕ್ಕೆ ನನ್ನ ಭಕ್ತರಿಗೆ ತೊಂದರೆ ಆಗ್ಬಾರ್ದು ಅನ್ಕೊಂಡನೆ ಬಂದಿರುವಂತ ಭಕ್ತರು ನೆರಳಲ್ಲಿ ಕೂತ್ಕೊಂಡು ಮತ್ತೆ ಆಶ್ರಮಕ್ಕೆ ಬರಲಿ ಅಂತ ಹೇಳಿ ಬಸ್ ಸ್ಟ್ಯಾಂಡವನ್ನ ಜನ್ಮ ಸುವರ್ಣ ಮಹೋತ್ಸವದ ಸವಿ ನೆನಪಿಗಾಗಿ ಮಾಡಿದ್ದಾರೆ. ಒಮ್ಮೆ ಜೋರು ಚಪ್ಪಾಳೆ ತಟ್ರಿ, ಇದು ಒಳ್ಳೆಯ ಕೆಲಸ. ಎರಡನೇದೇನು ಅಂತಂದ್ರೆ ಅವರು ನಮ್ಮ ಡಾಕ್ಟರ್ ಬಂದ್ರು. ಈಗ ನಿಮಗೆ ಗೊತ್ತಿರಲಿ, ಬಹಳಷ್ಟು ತಾಯಂದಿರಿಗೆ ಇದು ಯಾರು ವಿಚಾರ ಮಾಡಂಗಿಲ್ಲ, ಆದ್ರೆ ಒಬ್ಬ ಸ್ವಾಮಿಗಳಾಗಿ ವಿಚಾರ ಮಾಡಿದ್ದಾರೆ. ಸ್ತನ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ನಮ್ಮ ಹೆಣ್ಮಕ್ಳಿಗೆ ಸ್ತನ ಕ್ಯಾನ್ಸರ್ ಆಗಬಾರ್ದು ಅನ್ಕೊಂಡು ಅಂತ ಒಂದು ಬಹುಶಃ ಒಬ್ಬರಿಗೆ ಅದು ನಾವೇನಾದ್ರು ಟ್ರೀಟ್ಮೆಂಟ್ ಕೊಡಬೇಕು, ಅದು ಪರೀಕ್ಷೆ ಮಾಡಬೇಕು ಅಂತಂದ್ರೆ 3,000-4,000 ರೂಪಾಯಿ ಖರ್ಚಾಗ್ತದೆ. ಅಂಥದ್ದನ್ನು ಉಚಿತವಾಗಿ ಮಾಡುವುದರ ಮುಖಾಂತರ ಒಬ್ಬ ಎಲ್ಲ ಬರೇ ಅವರು ಜನ್ಮ ನೀಡಿರ್ತಕ್ಕಂಥ ತಾಯಿಗೆ ಮಾತ್ರ ಮಗ ಆಗ್ಲಿಲ್ಲ, ಅವರು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಮಗನಾಗಿ ಅವರಿಂದ ಒಂದು ಶುಭಾಶಯವನ್ನು ಕೋರ್ತಾ ಅವರು ಪಡಿತಾ ಇದ್ದಾರೆ. ನಿಮಗೆ ಗೊತ್ತಿರಲಿ, ಹೆಣ್ಮಕ್ಳು ಇದ್ದಾರೆ ಇಲ್ಲಿ. ನಾನು ಕೇಳಿದೆ ಡಾಕ್ಟರ್ನಿಗೆ, ಈಗ ಎಲ್ಲ ಆಧುನಿಕ ಭರಾಟೆಯೊಳಗ ಬಹುಶಃ ಮಕ್ಕಳಿಗೆ ಎದೆ ಹಾಲನ್ನು ತಾಯಂದಿರು ಕುಡಿಸ್ತಾ ಇಲ್ಲ. ಅದಕ್ಕೆ ಇಲ್ಲಿ ಬರೆಯುವ ಡಾಕ್ಟರ್ ಅದನ್ನೇ ಹೇಳಬೇಕು, ಮಗುವಿಗೆ ಎದೆ ಹಾಲು ಕುಡಿಸಲಾರಳು ಆಧುನಿಕ ತಾಯಿ ಇವಳಯ್ಯ, ಬಾಟ್ಲೆ ಹಾಲು ಕುಡಿಸಿ ಚಾಕ್ಲೇಟು ತಿನ್ನಿಸಿ ಪಾಪ್ ಸಾಂಗು ಹಾಡುವಳಯ್ಯ, ಅವ್ವ ಅಪ್ಪ ಮರೆಸಿ ಮಮ್ಮಿ ಡ್ಯಾಡಿ ಕಲಿಸಿ ಕುಣಿಸುವಳಯ್ಯ, ಸ್ವದೇಶಿ ಸಂಸ್ಕೃತಿ ಮರೆಸಿ ವಿದೇಶಿ ಸಂಸ್ಕೃತಿ ಕಲಿಸಿ ಹಾಡುವಳಯ್ಯ, ಮುಂದೆ ಗೋಳಾಡುವಳಯ್ಯ, ಹುಕೇರೀಶ ಇವಳಿಗೆ ಕನ್ನಡತಿ ಹೇಗೆನ್ನಲಯ್ಯ. ಅದಕ್ಕಾಗಿ ಬಹಳಷ್ಟು ಜನ ತಾಯಂದರು ತಪ್ಪು ಮಾಡ್ತಾ ಇದ್ದಾರೆ. ಅದಕ್ಕೆ ಅದನ್ನ ಮೆಸೇಜ್ ಪಾಸ್ ಮಾಡ್ಬೇಕಂತ ಹೇಳಿ ಅಂತ ಕೆಲಸವನ್ನು ಕೂಡ ಪರಮ ಪೂಜ್ಯರು ಮಾಡಿದ್ದಾರೆ. ಉಚಿತ ಆರೋಗ್ಯ ತರಬೇತಿಯನ್ನು ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೇನು ಖುಷಿಯಾಗಿರೋದು ಅಂತಂದ್ರೆ ಪರಮ ಪೂಜ್ಯ ಹೊಸದುರ್ಗದ ಅಜ್ಜವರೇ, ಭಗೀರಥ ಅಜ್ಜವರೇ, ಎಲ್ಲ ಅಜ್ಜವ್ರಿಗೆ ಏನ್ ನಾನೇನು ಅಂತಂದ್ರೆ ಎಲ್ಲ ಸ್ವಾಮಿಗಳು ನಮ್ಮ ಸಂಪ್ರದಾಯ ನಂದು ದ್ವಾಡದು ನಿಂದು ದ್ವಾಡದು ಅನ್ಕೊಂಡು ಕುಂತೀವಿ ಅಂತಂದ್ರೆ ನಾವೇ ಭಾರತಕ್ಕೆ ಶತ್ರುಗಳಾಗ್ತೀವಿ. ಆದ್ರೆ ಇವತ್ತಿನ ಕಾರ್ಯಕ್ರಮದೊಳಗೆ ಎಲ್ಲಾ ಸಮುದಾಯದ ಸ್ವಾಮಿಗಳು ಬಂದು ಅವರಿಗೆ ಶುಭಾಶಯನ ಕೋರಿದಿರಲ್ಲ, ಅದಕ್ಕೆ ನಿಮಗೆ ಪ್ರಣಾಮಗಳು. ಯಾಕಂತಂದ್ರೆ ಬಹಳ ಮುಖ್ಯವಾಗಿ ಇದಾಗಬೇಕು. ನೀವೆಲ್ಲರೂ ಕೂಡ ಇನ್ನೇನು ಬಹಳ ಹೊತ್ತಿಲ್ಲ, ಬಹಳ ಆದ್ರೆ ಒಂದು 5-10-15 ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮ ಮುಗಿದು ಬಿಡ್ತದೆ. ನೀವೆಲ್ಲ ಬನ್ನಿ. ನೀವೆಲ್ಲ ಎಷ್ಟು ದೊಡ್ಡವರು ಅಂತಂದ್ರೆ ಮಾಜಿ ಶಾಸಕರಿದ್ದಾರೆ, ಸಚಿವರಿದ್ದಾರೆ, ಆಮೇಲೆ DC ಎಲ್ಲರೂ ಕೂಡ ಅನೇಕ ಜನ ಬರ್ತಾ ಇದ್ದಾರೆ. ನಮ್ಮ ಕಿರಣ್ ಅಮ್ಮ ಬಂದಿದ್ದಾರೆ, ಬಹಳಷ್ಟು ಜನರು ಎಲ್ಲರೂ ಕೂಡ ಬಂದಿದ್ದೀರಿ. ಯಾಕಂತಂದ್ರೆ ಸ್ವಾಮಿಗಳು ನೋಡಿ ಸಂತೋಷ ಪಡ್ಲಿಕ್ಕೆ. ಬಹುಶಃ ನಿಮ್ಗೊಂದು ಮಾತು ಹೇಳ್ತೇನೆ, ನಿಮ್ಮನ್ನೆಲ್ಲ ವೇದಿಕೆ ಮೇಲೆ ಕೂತ್ಕೊಂಡು ಸ್ವಾಮಿಗಳ ಮುಖ ನಿಮಗೆ ಕಾಣ್ತಿರ್ಕಿಲ್ಲ, ಆದ್ರೆ ಇವತ್ತು ನೀವು ಎಲ್ಲರೂ ಕೂಡ ಎಂಥ ಅಧಿಕಾರದಲ್ಲಿದ್ರು ಎಲ್ಲರೂ ಗುರುಗಳು ಶಿಷ್ಯರಾಗಿ ಬಂದಿದ್ದೀರಿ, ಅವರಿಂದ ಆಶೀರ್ವಾದವನ್ನು ಪಡೆದಿರಿ. ಪರಮ ಪೂಜ್ಯರೇ, ಜನ್ಮ ಸುವರ್ಣ ಮಹೋತ್ಸವ ಆಗ್ಯದ, ಅಮೃತ ಮಹೋತ್ಸವ ಆಗಲಿ, ಜೊತೆಯಲ್ಲಿ ನೀವು ಶತಾಯುಷಿಗಳಾಗ್ರಿ ಅಂತ ಹೇಳಿ ಎಲ್ಲಾ ಸ್ವಾಮಿಗಳ ಪರವಾಗಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗಲಿ,
ನಾನು ಯಾವತ್ತೂ ಕೂಡ ಭಕ್ತರ ಭಾವನೆಯನ್ನ ತಡೆಯುವುದಿಲ್ಲ, ತಡಿಲೂಬಾರದು. ಭಕ್ತರ ಭಾವನೆಯನ್ನ ತೊಂದರೆ ಕೊಟ್ರೆ ಒಳ್ಳೇದಲ್ಲ. ಇವತ್ತು ಪರಮ ಪೂಜ್ಯ ವಿಶ್ವ ಒಕ್ಕಲಿಗ ಸಮಾಜದ ಜಗದ್ಗುರುಗಳು ಕೂಡ ದಯಮಾಡಿಸ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ನೀವು ಸ್ವಾಗತವನ್ನು ಬಯಸ್ತಾ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ. ಪರಮ ಪೂಜ್ಯರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾನು ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜಯ ಗುರು ಶಾಂತ್.